ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವತ್ತು ಮಂಗಳವಾರ, ಟೈಮ್ ಬಂದು ಕರೆಕ್ಟ್ ಆಗಿ 8:15 ಏನೋ ಆಗಿದೆ. ಸೊ ಇವತ್ತು ಬನ್ನಿ ದಿನ ಹೇಗ್ ಹೋಗುತ್ತೆ ಅಂತ ನೋಡೋಣ. ಅಂಡ್ ನನ್ನ ಹಿಂದಿನ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ಅಂಡ್ ಕಾಲ್ ಮೆಸೇಜ್ ಎಲ್ಲ ಮಾಡಿದೀರಾ. ಹೆಂಗಿದ್ಯಾ, ಚೆನ್ನಾಗಿದ್ಯಾ, ಯಾಕೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ಯಾ ಈ ಸಲಿ ಅಂತೆಲ್ಲ ತುಂಬಾ ವಿಚಾರಿಸ್ಕೊಂಡಿದೀರಾ. ತುಂಬಾ ಥ್ಯಾಂಕ್ಸ್ ಅಂತೂ ಹೇಳಕ್ ಆಗಲ್ಲ ನಿಮ್ಗೆಲ್ಲ. ಏನಂದ್ರೆ ಅದು ಒಂದು ನನ್ನ ವ್ಲಾಗ್ ನೋಡಿ ನೀವು ಕನೆಕ್ಟ್ ಆಗಿ ನನ್ಗೆ ಕೇರ್ ಮಾಡ್ತಿರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ನನ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ತುಂಬಾ ಉಪಯೋಗ ಆಗುವಂತದ್ದು ಪ್ರಾಡಕ್ಟ್ ತೋರಿಸ್ತೀನಿ. ಓಕೆ, ಇದು ಎಲ್ಲಾ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ. ತುಂಬಾ ವರ್ಷಗಳಾದ್ಮೇಲೆ ನಾನು ಇದನ್ನ ತರಿಸಿರೋ ಅಂತದ್ದು. ಸೊ ಇವಾಗ ನಾನ್ ಏನಕ್ಕೆ ಇಷ್ಟು ಬೆಳಗ್ಗೆ ಹಿಂಗ್ ರೆಡಿ ಆಗಿದ್ದೀನಿ ಅಂತಂದ್ರೆ, ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋದಿತ್ತು. ಸೊ ಹಂಗಾಗಿ ರೆಡಿ ಆಗಿದ್ದೀನಿ. ಮಗಳನ್ನ ಆಲ್ರೆಡಿ ಸ್ಕೂಲಿಗೆ ಕಳಿಸ್ದೆ, ವ್ಯಾನ್ ಬರುತ್ತೆ, ವ್ಯಾನ್ ಅಲ್ಲಿ ಹೋಗ್ತಾಳೆ, ವ್ಯಾನ್ ಅಲ್ಲಿ ಬರ್ತಾಳೆ. ಸಮ್ ಟೈಮ್ಸ್ ನಾನು ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಮಾಡ್ತೀನಿ. ಸೊ ಬನ್ನಿ ಇವಾಗ ಕ್ವಿಕ್ ಆಗಿ ನಾನು ಏನ್ ತರ್ಸಿದೀನಿ ಏನು ಎತ್ತ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಯೂಸ್ ಆಗುತ್ತೆ ಖಂಡಿತ ಅದ್ ನಿಮ್ಗೆ. ಓಕೆನಾ? ನೋಡಿ, ಇದೇ ನಾನು ತರ್ಸಿರೋ ಪ್ರಾಡಕ್ಟ್. ತೋರಿಸ್ತೀನಿ ನಿಮ್ಗೆಲ್ಲ ಒನ್ ಬೈ ಒನ್. ಪರ್ಪಲ್ ಇಂದ ತರ್ಸಿದೀನಿ ನಾನು, ಆಪ್ ಇದೆ ಅದು. ಓಕೆ, ಈ ಡ್ರೆಸ್ ತಗೊಂಡ್ ಆಕ್ಚುಲಿ ನಾನು ಸುಷ್ಮಾ ಆಚೆ ಹೋಗಿದ್ವಲ್ಲ, ಅವಾಗ ತಗೊಂಡಿದ್ದು. ಆಲ್ಮೋಸ್ಟ್ 1-2 ತಿಂಗಳು ಹತ್ತತ್ರ ಆಗ್ತಾ ಬಂತು. ನಾನು ಏನಾದ್ರು ಫಂಕ್ಷನ್ ಬರ್ಲಿ ಅವಾಗ ಹಾಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ. ಅಯ್ಯೋ, ಯಾವ ಫಂಕ್ಷನ್ಗೋಸ್ಕರ ಏನ್ ಕಾಯೋದು, ಹಾಕೊಳ್ಳೋಣ ಇವತ್ತೇ ಅಂತ ಅಂದ್ಬಿಟ್ಟು ಹಾಕೊಂಡಿದೀನಿ. ಸೊ ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಫಾರ್ ದಿ ಫಸ್ಟ್ ಟೈಮು ಅಂತಂದ್ರೆ 3 years ಆದ್ಮೇಲೆ ನನಗೆ ಅಂತ ಏನೋ ಒಂದು ಪೌಡ್ರು, ಕಾಂಪ್ಯಾಕ್ಟ್, ಮೇಕಪ್ ಅಂತ ತರಿಸಿರೋದು. ಅವ್ರಿದ್ದಾಗ ನನ್ಗೆ ಇಂಟ್ರೆಸ್ಟ್ ಇತ್ತು, ಬಟ್ ಅದಾದ್ಮೇಲೆ ನಾನು ಏನು ಮೇಕಪ್ ಕಡೆ ಗಮನ ಕೊಟ್ಟಿರಲಿಲ್ಲ. ಬಟ್ ಹೇಳ್ತೀನಿ, ಇವಾಗ ಇದು ಕಂಪ್ಲೀಟ್ ನಾನು ಪರ್ಪಲ್ ಆಪ್ ಬರುತ್ತೆ ಅದರಿಂದ ತರಿಸಿದೀನಿ. ತುಂಬಾ ಅಂದ್ರೆ ತುಂಬಾ ರೀಸನಬಲ್. ಸೊ ಇರ್ಲಿ ಅಂತ ಹೇಳಿ ತರಿಸಿರೋ ಅಂತದ್ದು. ಓಕೆ, ಬಿಲ್ಲು ಹೇಳ್ತೀನಿ ಎಷ್ಟಾಯ್ತು ಏನು ಅಂತ. ಇವಾಗ ಇದು ಮಿನಿ ಮೇಕಪ್ ಕಿಟ್ ಅಂತ ನೋಡ್ತಾ ಇದ್ದೀರಲ್ಲ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗೈಸ್, ದೇವರಾಣೆಗೂ. ಇದು ನನ್ ದುಡ್ಡು ಕೊಟ್ಟು ನಾನ್ ತಗೊಂಡಿರೋಂಥದ್ದು. ನೆನ್ನೆ ಪಾರ್ಸಲ್ ರಿಸೀವ್ ಆಯ್ತು. ನನ್ ಮಗಳು ಓಪನ್ ಮಾಡು ಮಮ್ಮ ಅಂತ ಹೇಳ್ತಾ ಇದ್ಲು. ಇಲ್ಲ ಇರು, ಒಂದ್ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಓಪನ್ ಮಾಡ್ತೀನಿ ಅಂತಂದೆ. ಸೊ ಇವಾಗ ಇದೇನಕ್ಕೆ ತರ್ಸಿದೀನಿ ಅಂತಾನು ಹೇಳ್ತೀನಿ ನಾನು. ಏನೋ ತರ್ಸ್ಬೇಕು ಅಂತ ಅನ್ನಿಸ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀವಲ್ಲ, ಅವಾಗ ನೋಡ್ದೆ ಈ ತರ ಒಂದು ನೈಬೈದು ಎಲ್ಲಾ ಬ್ರ್ಯಾಂಡ್ಸ್ದು ಇದೆ. ಬಟ್ ನಾನು ಇದನ್ನ ಪರ್ಸನಲ್ ಆಗಿ ಯೂಸ್ ಮಾಡಿದ್ದೆ ಅವಾಗ. ಸೊ ಇದ್ರಲ್ಲಿ ಏನೇನಿದೆ ತೋರಿಸ್ತೀನಿ. ಆಲ್ ಐ ನೀಡ್ ಮೇಕಪ್ ಕಿಟ್. ಓಕೆ, ಎಕ್ಸೈಟೆಡ್ ಆಫ್ಟರ್ ಅ ಲಾಂಗ್ ಟೈಮ್. ತುಂಬಾ ಕ್ಯೂಟ್ ಆಗಿದೆ ಮಿನಿ ಮೇಕಪ್ ಕಿಟ್. ನಾನು ಇದಕ್ಕೂ ಇನ್ನೂ ಚಿಕ್ಕದಾಗಿ ಬರುತ್ತೆ ಅನ್ಕೊಂಡಿದ್ದೆ. ಸೂಪರ್ ಆಗಿದೆ ಗೈಸ್. 1 2 3 4 5 6 7 8 ಪ್ರಾಡಕ್ಟ್ಸ್ ಇದೆ. ಇದು ಎಷ್ಟು ರೂಪಾಯಿ ಆಯ್ತು ಅಂತ ನಿಮ್ಗೆ ಏನಾದ್ರು ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಬರೀ ಈ ಬ್ರ್ಯಾಂಡ್ ಅಲ್ಲ, ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಸ್ ನಿಮ್ಗೆ ಯಾವ್ದು ಬೇಕೋ ಅದ್ರಲ್ಲಿ ಮಿನಿ ಮೇಕಪ್ ಕಿಟ್ ಸಿಕ್ಬಿಡುತ್ತೆ. ಓಕೆ, ಇವಾಗ ಫಸ್ಟ್ ಇಂದ ತೋರಿಸ್ತೀನಿ ಇದ್ರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಪ್ರೈಮರ್ ನೋಡಿ. ಇದು ಪ್ರೈಮರ್ ಜಸ್ಟ್ 12 ml ಕೊಟ್ಟಿದ್ದಾರೆ. ನನಗ್ ಸಾಕು, ನಾನೇನ್ ಎಲ್ಲೂ ಹಾಕೊಂಡು ಹೋಗಲ್ಲ. ಹೇಳಿಲ್ವಾ, ಅವ್ರಿದ್ದಾಗ ನನ್ಗೆ ಒಂದು ಕಂಪ್ಲೀಟ್ ಕಿಟ್ ಏನೇನ್ ಬೇಕು ಎಲ್ಲಾ ಕೊಡಿಸ್ಬಿಟ್ಟಿದ್ರು. ಆಮೇಲೆ ಹೇರ್ ಸೆಟ್ಟಿಂಗು, ಆಮೇಲೆ ಸ್ಟ್ರೈಟ್ನರ್, ಕರ್ಲರ್ ಅಂತೆ ಪ್ರತಿ ಒಂದು ಕೊಡ್ಸಿದ್ರು. ಅದೆಲ್ಲ ನಾನು ಇವಾಗ್ಲೂ ಇಟ್ಕೊಂಡಿದೀನಿ. ಇದು ಬಂದು BB ಕ್ರೀಮ್ ಕಾಣಿಸ್ತಿದ್ಯಾ, BB ಕ್ರೀಮು. ಇದು ಜಸ್ಟ್ ಒಂದು 15 ml ಏನೋ ಇದೆ. ನನಗೆ ನಾನ್ ಓಕೆ, ದಿಸ್ ಈಸ್ ಎನಫ್ ಫಾರ್ ಮೀ. ಅಂಡ್ ದಿಸ್ ಈಸ್ ಕಾಂಪ್ಯಾಕ್ಟ್ ಪೌಡರ್, ಕ್ಯೂಟ್ ಕಾಂಪ್ಯಾಕ್ಟ್ ಪೌಡರ್. ಇದು ಅಷ್ಟೇ ಒಂದು 10 grams ಏನೋ ಇದೆ. ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನನಗೆ ಸಿಕ್ಕಾಪಟ್ಟೆ ಮೇಕಪ್ ಹುಚ್ಚು ಅವಾಗ. ಎಲ್ಲೇ ಹೋದ್ರು ಜಸ್ಟ್ ಒಂಥರ ಸ್ವಲ್ಪ ಅಟ್ಲೀಸ್ಟ್ ಅಂತ ಗಾಡಿ ಅಂತ ಏನ್ ಹಾಕೋತಿರಲಿಲ್ಲ. ಬಟ್ ಯೂಸ್ ಮಾಡ್ತಿದ್ದೆ ನಾನು ಮೇಕಪ್ ನ, ಸುಳ್ಳು ಹೇಳೋದೇನು, ಯೂಸ್ ಮಾಡ್ತಿದ್ದೆ ನಾನು. ಬಟ್ ಇವಾಗ ಅವ್ರು ಕೊಡ್ಸಿರೋದ್ನೆಲ್ಲ ನಾನು ಹಂಗೆ ನೆನ್ಪುಗೆ ಅಂತ ಎತ್ತಿಟ್ಕೊಂಡಿದೀನಿ. ಅದೆಲ್ಲ ಎಕ್ಸ್ಪೈರಿ ಆಗಿದೆ, ಬಟ್ ಯೂಸ್ ಮಾಡ್ತಾ ಇಲ್ಲ ನಾನು, ಜಸ್ಟ್ ಎತ್ತಿಟ್ಕೊಂಡಿದೀನಿ ನಾನು. ಓಕೆ, ಇದು ಬಂದು ಲಿಪ್ಸ್ಟಿಕ್. ಇದು ಯಾವ ಕಲರ್ ಇದೆ ನೋಡೋಣ.
ಈ ಡ್ರೆಸ್ಸು ನಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಂಗೆ ಅನ್ನಿಸ್ತಿದೆ. ಓಕೆ, ಶೇಡ್ ನೋಡಿ, ಇದು ಆಕ್ಚುಲಿ ಈ ಶೇಡ್ ನಾನು ಹುಡುಕ್ತಿದ್ದೆ, ಅದೇ ಸಿಕ್ತು ನನಗೆ. ಚೆನ್ನಾಗಿದೆ. ನಂದು ಇನ್ನೊಂದು ಲಿಪ್ಸ್ಟಿಕ್ ನಮ್ಮನೇಲಿ ಬಿಟ್ಬಿಟ್ಟಿದೀನಿ, ಅದು ರೆಡ್ ಶೇಡ್ ಇತ್ತು. ಇದು ಯಾವ್ದಪ್ಪ, ಇದೇನೋ ನನ್ ಕಾಣಿಸ್ತಾನು ಇಲ್ಲ ಗೈಸ್ ಇದು. ಆಮೇಲೆ ಮಸ್ಕಾರ, ಮಸ್ಕಾರ ಆರಾಮಾಗಿ ನಾನು 1 ವರ್ಷ ಓಡಿಸ್ಬಿಡ್ತೀನೇನೋ. ಎಲ್ಲ ಡೈಲಿ ಹಾಕೊಳ್ಳೋರ್ಗಾದ್ರೆ 2 ತಿಂಗಳು 3 ತಿಂಗಳು ಒಂದ್ಸಲಿ ಬೇಕು. ನಾವೆಲ್ಲೋ ಅಪರೂಪ ಅಲ್ವಾ. ದಿಸ್ ಇಸ್ ಕಾಜಲ್. ಓಕೆ, ನನಗ್ ಫೇವ್ರೆಟ್ ಕಾಜಲ್ ಎಲ್ಲ ಫೇವ್ರೆಟ್ ನನಗೆ. ಆಮೇಲೆ ಇನ್ನೊಂದೇನೋ ಕೊಟ್ಟವ್ರೆ, ಸೆಟ್ಟಿಂಗ್ ಸ್ಪ್ರೇ ಇದೆ. ದಿಸ್ ಈಸ್ ಸಮಥಿಂಗ್ 30 ml ಇದೆ, ಸಾಕಾಗುತ್ತೆ. ನನ್ ಮಗ ಒಳಗಡೆ ಅವನೇ. ಇದು ಬಂದು ಬ್ಲಷ್ ಅಂತೆ. ದಿಸ್ ಈಸ್ ಬ್ಲಷ್. ಅಂಡ್ ಇದು ನಾನೇನು ಇದನ್ನ ಯೂಸ್ ಮಾಡಲ್ಲ, ಬ್ಲಷ್ನ ಇಲ್ಲಿ ಏನೋ ಹಾಕೊಳ್ಳೋದಂತೆ. ಚಿಕ್ಕ ಮಕ್ಳಿಗಾದ್ರೆ ಸರಿ, ನಮ್ಗೆಲ್ಲ ಏನಕ್ಕಿದು, ಯೂಸ್ ಮಾಡೋರು ಮಾಡ್ತಾರೆ. ನೋಡಿ ಈ ಶೇಡಲ್ಲಿ ಇದೆ. ಓಕೆ, ಕಂಪ್ಲೀಟ್ ಒಂದು ಕಿಟ್ ಸಿಕ್ಕಿದೆ ನನಗೆ. ಇದು ಗುಡ್ ಕಂಪ್ನಿ, ಆಕ್ಚುಲಿ ಇದು ಗುಡ್ ಕಂಪ್ನಿ. ಪರ್ಪಲ್ ಆ್ಯಪ್ ಹಾಕೊಂಡ್ರೆ ಅದಕ್ಕೆ ಏನೋ ಆಫರ್ ಅಂತ ಏನೋ ಕೊಡ್ತಾರೆ. ಇವಾಗ ನನಗೆ ಇದನ್ನ ತಗೊಂಡ್ರೆ ಏನೋ ಒಂದು ಫ್ರೀ ತರ ಆಫರ್ ಏನೋ ಇತ್ತು. ಸೊ ಅದಕ್ಕೆ ನನಗೆ ಇದು ರಿಮೂವರ್, ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್ಸ್ ರಿಮೂವರ್. ಇದು ಮೇಕಪ್ ಹಾಕೊಂತೀವಲ್ಲ, ಆಮೇಲೆ ರಿಮೂವ್ ಮಾಡ್ಬೋದು. ಇದು 50 ml. ಇದ್ರಲ್ಲಿ ಏನೋ ಭಾಷೆಯಲ್ಲಿ ಬರ್ದವ್ರೆ, ನನ್ಗೆ ಅರ್ಥ ಆಯ್ತಾ ಇಲ್ವಲ್ಲ. ನೋಡಿ, ರಿಮೂವ್ ಮಾಡ್ಬೋದು ಮೇಕಪ್ನ. ಇದ್ರ ಜೊತೆಗೆ ಬ್ರೈಟ್ ಕಂಪ್ಲೀಟ್. ಓಕೆ, ನನ್ ಇವಾಗ ಮೇಕಪ್ ಕಿಟ್ ತಗೊಂಡಿದ್ಕೆ ನನ್ಗೆ ಇದು ಫ್ರೀ ಬಂತು. ಓಕೆ, ಆಮೇಲೆ ಇದು ನಾನು ಬೀಟ್ರೂಟ್ ಲಿಪ್ ಬಾಮ್ ಆರ್ಡರ್ ಮಾಡಿದೆ. ಇನ್ನೂ ಒಂದ್ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ರೂಪಾಯಿದು, ನಿಮ್ಗೆ ಇನ್ನೊಂದೇನೋ ಫ್ರೀ ಬರುತ್ತೆ ಅಂತ ಅಂದ್ರು. 79 rupees ವರ್ತ್ ಹಾಕೊಳ್ಳಿ ಅಂದ್ರು. ಬಟ್ ನಾನು ಇದನ್ನ ಹಾಕೊಂಡೆ, ಬೀಟ್ರೂಟ್ ಗುಡ್ ವೈಬ್ಸ್ ಇದನ್ನ ಹಾಕೊಂಡಿದೀನಿ. ನಾನು ಗುಡ್ ವೈಬ್ಸ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಇದು ಏನೋ ಫ್ರೀ ಕೊಟ್ಟಿದ್ದಾರೆ. ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ಬೂಸ್ಟರ್ ಸೆರಮ್ ಅಂತೂ ತುಂಬಾ ಯೂಸ್ ಮಾಡಿ ಬಿಸಾಕ್ಬಿಟ್ಟಿದೀನಿ ನಾನಂತೂ. ಬಟ್ ಅದೇ ಹೇಳ್ತಾ ಇಲ್ವಾ, ಆಫ್ಟರ್ ದ ಲಾಂಗ್ ಟೈಮ್ ಇದನ್ನೆಲ್ಲ ತರ್ಸಿರೋದು ನಾನು. ಬಟ್ ಗೊತ್ತಿಲ್ಲ ಯಾವಾಗೆಲ್ಲ ಯೂಸ್ ಮಾಡ್ತೀನಿ ಅಂತ. ಇವಾಗ ಇದ್ರ ಪ್ರೈಸ್ ಹೇಳ್ತೀನಿ, ಶಾಕ್ ಆಗ್ತೀರಾ ನೀವು. ಈ ಮೇಕಪ್ ಕಿಟ್ ಪ್ರೈಸ್ ಬಂದು ಎಷ್ಟಪ್ಪ, ಆಲ್ ಓವರ್ ನನ್ಗೆ ಕಂಪ್ಲೀಟ್ ಇದಕ್ಕೆಲ್ಲ ನನ್ಗೆ ಜಸ್ಟ್ 822 rupees ಏನೋ ಆಗಿದೆ. ಓಕೆ, ಇದು ಬಂದು ನನಗೆ ಇದು 1000 rupees ಏನೋ ಇದೆ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ 1000 rupees ಇದೆ. ಬಟ್ ನನ್ಗಿದು 649 679 rupeesಗೆ ಈ ಮೇಕಪ್ ಕಿಟ್ ಸಿಕ್ಕಿದ್ ನನ್ಗೆ. ಓಕೆ, ಆಮೇಲೆ ಈ ಬೀಟ್ರೂಟ್ದು ಬಂದು 169 ಸಮಥಿಂಗ್ ಏನೋ ಆಯ್ತು. ಸೊ ಟೋಟಲಿ ನನಗೆ ಇಷ್ಟು ಪ್ರಾಡಕ್ಟ್ಗುನು 2 ಫ್ರೀ ಬಂದು ಇಷ್ಟು ಪ್ರಾಡಕ್ಟ್ಗೆ ನನಗೆ ಕರೆಕ್ಟಾಗಿ 822 rupees ಅಷ್ಟೇ ಕೊಟ್ಟಿದ್ದು ನಾನು. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಜಾಸ್ತಿ ಮೇಕಪ್ ಇಷ್ಟ ಇಲ್ಲ, ನನಗೆ ಸಾಕು ಲೈಟಾಗಿ ನಾನು ಮೇಕಪ್ ಮಾಡ್ಕೋಬೇಕು ಅಂದವರು ಆರಾಮಾಗಿ ತರಿಸ್ಕೊಳ್ಳಿ. ಮಿನಿ ಕಿಟ್ ಟ್ರಯಲ್ ಮಾಡ್ಬೋದು ನೀವು. ಓಕೆ, ನಿಮಗೆ ಸ್ಕಿನ್ ಟೋನ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನ ನೋಡಿ ತರಿಸ್ಕೊಳ್ಳಿ ದಯವಿಟ್ಟು. ಓಕೆ ಗೈಸ್, ಇದು ನನಗೆ ಲಿಟ್ರಲ್ 550 rupeesಗೆ. ವಾ, ಇಲ್ಲಿ ನೋಡಿ, ಇಲ್ಲೇ ಹಾಕಿದ್ದಾರೆ 550 rupees ಬಂದೈತೆ. ಎಲ್ಲ ಆಫರ್ ಎಲ್ಲ ಹೋಗಿ ನನಗೆ ಪರವಾಗಿಲ್ಲ ಅಂದ್ರೆ ಆಲ್ ಓವರ್. ಓಕೆ, ಪ್ರೈಸ್ 550, GST ಆಳು ಮೂಳು ಎಲ್ಲ ಹಾಕಿ 649 rupees ಕರೆಕ್ಟ್ ಆಗಿ. ಓಕೆ, ಅದೇ GST ಎಲ್ಲ ಹಾಕ್ತಾರಲ್ಲ ಅದೊಂದು 649 rupeesಗೆ ನಿಮ್ಗೊಂದು ಮೇಕಪ್ ಕಿಟ್ ಮಿನಿ ಬರುತ್ತೆ. ಓಕೆನಾ, ಆರಾಮಾಗಿ ಬೈ ಮಾಡಿ.
ಇದೆಲ್ಲ ದಯವಿಟ್ಟು ಪ್ರಮೋಷನ್ ಅಲ್ಲ, ನಾನು ನಿಮ್ಗೆಲ್ಲ ತೋರಿಸ್ಬೇಕು, ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಮಾಡ್ತಾ ಇರೋದು. ಓಕೆನಾ? ಇವಾಗ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು. ಅದಕ್ಕೆ ಮೇಕಪ್ ಹಾಕೊಳ್ಳಲ್ಲ. ಮೇಕಪ್ ಹಾಕೊಂಡು ಇವಾಗೆಲ್ಲ ಕುರ್ಸೋತಿಲ್ಲ ನಂಗೆ. ಏನೋ ಆಫ್ ಆಯ್ತೇನೋ? ಯಾಕೆ ಆಫ್ ಆಯ್ತು? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಇದೆಲ್ಲ ನಿಂಗಲ್ಲ, ನಂಗೆ ಅಕ್ಕಂಗೆ. ಹಾಯ್ ಮಾಡಲೆ. ಆ ಆ ಕೂದ್ಲು ಆ ಏನ್ ಹೇಳ್ತಾವನೋ ಅವ್ನ್ ಭಾಷೆ ಅವನ್ಗೆ ಅರ್ಥ ಆಗ್ಬೇಕು. ಕೂದ್ಲೆಲ್ಲ ಕಣಲೆ ಮಕ್ಕಕ್ ಹಾಕೊಳಕ್ಕೆ. ಅಜ್ಜೆ ಚೆನ್ನಾಯ್ತಾ ಮಮ್ಮದು? ಕೊಡಪ್ಪ ಕೊಡಪ್ಪ. ಆ ಕೀಮು. ಅವನ್ ಇವಾಗೆ ಒಂದೊಂದ್ ಪದ ಮಾತಾಡ್ತಾವ್ನೆ. ನಡಿಯಪ್ಪ ಸ್ನಾನ ಮಾಡ್ಕೊಂಬಿಡ್ ನೀನು. ಓದದು ಏನದು ಹೇಳ್ತಾನೆ. ಏನದು? ಐ ಕೊಡಲೇ ನನ್ ಮಗನ. ಆಮೇಲೆ ಎಲ್ಗೆ? ಇಲ್ಲಿ ಇಲ್ಲಿ ಹಾಕೊಂಬೇಕಾ? ಬೇಡ ಬಾಪ್ಪ, ಇವಾಗ ಬೇಡ ಬಾ. ಆ ಕಡೆ. ಓಹೋ, ನಾನು ವಿಡಿಯೋ ಮಾಡ್ತಾ ಇದೀನಲ್ಲ, ಅದಕ್ಕೆ ಆ ಕಡೆ ಹೋಗಿ ಕುತ್ಕೋತೀನಿ ಅಂತ ಕುತ್ಕೊಂತವ್ನೆ. ಸಾಕು ಕೊಡಲೇ. ಇದೊಂದು ಓಪನ್ ಮಾಡಿ ತೋರ್ಸ್ಬಿಡ್ತೀನಿ ರೀ ನಿಮ್ಗೆ. ಲಿಪ್ ಬಾಮ್ ಒಂದು ಓಪನ್ ಮಾಡ್ತೀನಿ. ಚಾರ್ಜಿಂಗ್ ಎಲ್ಲ ಹಾಳು ಮಾಡಿ ಇಟ್ಟಿದ್ಯಲ್ಲ ಗುಂಡ. ಓಪನ್. ಇದು ಗುಡ್ ವೈಬ್ಸ್ ಆಕ್ಚುಲಿ ಎಲ್ಲಾನು ಚೆನ್ನಾಗಿರುತ್ತೆ. ನಾನು ಇದೆಲ್ಲ ಯೂಸ್ ಮಾಡಿದೀನಿ. ಅಯ್ಯೋ ಗೈಸ್, ನಿಮ್ಗೆ ಗೊತ್ತು ಇಂಟ್ರೆಸ್ಟ್ ಇಲ್ಲ ನನ್ಗೆ ಅಂತ. ಬಟ್ ನನ್ ಮಕ್ಳು ಖುಷಿ ಪಡ್ತಾರೆ ನನ್ ಚೆನ್ನಾಗ್ ರೆಡಿ ಆದ್ರೆ. ಅದೊಂದು ನನ್ಗೆ ನೋಡಿ ಚೆನ್ನಾಗಿದೆ. ಬೀಟ್ರೂಟ್ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗ್ ಅನ್ಸ್ತಾ ಇದೆ. ಇದನ್ನೆಲ್ಲ ನಾನು ಎಷ್ಟೆಷ್ಟು ತಗೊಂಡು ಯೂಸ್ ಮಾಡಿ ಅರ್ಧಂಬರ್ಧ ಬಿಸಾಕಿ, ಅಯ್ಯೋ ನಾನು ಹಾಕದೇ ಇರೋ ಬ್ರ್ಯಾಂಡ್ಸ್ ಇಲ್ಲ, ಕ್ರೀಮ್ಸ್ ಇಲ್ಲ, ಹಂಗೆ ಟೈಮ್ ಚೇಂಜ್ ಆಗುತ್ತಲ್ಲ. ಸೊ ಚೆನ್ನಾಗಿದೆ, ಟ್ರೈ ಮಾಡಿ ನೀವು ಕೂಡ. ಇದ್ರಲ್ಲಿ ಡಿಫ್ರೆಂಟ್ ಬರುತ್ತೆ. ಏನಾ ಬೇಡ ಎತ್ತ, ಬೇಡಪ್ಪ, ಎಲ್ಲ ಎತ್ತಿಟ್ಬಿಡೋಣ. ಓಕೆ, ನಾನು ಇವಾಗ ನನ್ ಮಗನ್ಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕು. ಬಾಯ್ ಮಾಡ್ಬಿಡು ಗುಂಡ, ಬಾಯ್ ಮಾಡು ಗುಂಡ. ಒಂಚೂರು ವಿಡಿಯೋ ಶೂಟ್ ಇತ್ತು, ಸೊ ಹಂಗಾಗಿ 1 hour ಅಲ್ಲಿ ಬೇಗ ಎಲ್ಲ ಶೂಟ್ ಮಾಡ್ಕೊಂಡಿದೀನಿ. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕೋದಿಕ್ಕೆ ಸ್ಯಾರಿ ವಿಡಿಯೋ. ಇವಾಗ ನಾನು ಬೆಳಗ್ಗೆನೆ ಪುಳಿಯೋಗರೆ ಮಾಡಿದ್ದೆ. ನನ್ ಮಗಳಿಗೆ ಪುಳಿಯೋಗರೆ ಅಂದ್ರೆ ಇಷ್ಟ. ಅವಳ ಹೊಟ್ಟೆ ಇದ್ದಾಗ ಎಷ್ಟು ಪುಳಿಯೋಗರೆ ತಿನ್ಬಿಟ್ಟಿದ್ನೋ ನಾನು. ಸೊ ಹಂಗಾಗಿ ಇವಾಗ ನಾನು ನನ್ ಮಗ ಪುಳಿಯೋಗರೆ ತಿಂದು ನೆಕ್ಸ್ಟ್ ಇವಾಗ ಏನ್ ಅಡ್ಗೆ ಮಾಡೋದಂತ ನೋಡ್ಬೇಕು. ನಮ್ಮಪ್ಪ ಎಲ್ಲೋ ಬೆಳಗ್ಗೆನೆ ಆಚೆ ಹೋದ್ರು. ಸೊ ಇವಾಗ ಏನಪ್ಪ ಅಡ್ಗೆ ಮಾಡೋದಂತ ಯೋಚನೆ ಮಾಡ್ತಾ ಇದೀನಿ ನಾನು. ಬೇಗ ಆಗೋದು ಅಂದ್ರೆ ಇದೆ ಅಲ್ವಾ, ಅದಕ್ಕೆ ಇದೇ ಮಾಡ್ತೀನಿ. ವಾರದಲ್ಲಿ ಒಂದ್ಸಲಿ ಮಾಡ್ತೀನಿ ಅಷ್ಟೇ. ಏನ್ ಯಾವಾಗ್ಲೂ ಪುಳಿಯೋಗರೆನೆ ಮಾಡಲ್ಲ, ತಿನ್ನಕ್ ಬೋರ್ ಆಗುತ್ತೆ. ನಮ್ಮಪ್ಪನು ಜಾಸ್ತಿ ರೈಸ್ ಐಟಮ್ ತಿನ್ನಲ್ಲ, ಹಂಗಾಗಿ ಚಪಾತಿ, ದೋಸೆ ಮತ್ತೆ ಇಡ್ಲಿ ಅಂತೂ ಮಾಡೋದೇ ಇಲ್ಲ ಬಿಡ್ರಿ ನಾನು. ಅಮ್ಮ ಹೋದಾಗ್ಲೇ ಲಾಸ್ಟ್ ಇಡ್ಲಿ ನಮ್ಮ ಮನೇಲಿ. ಇಡ್ಲಿನೂ ಮಾಡಲ್ಲ, ಏನು ಮಾಡಲ್ಲ. ತರಕಾರಿ ಬೇಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮ ಇಡ್ಲಿಗೆ ಸಾಂಬಾರ್ ಮಾಡೋರು, ತುಂಬಾ ಚೆನ್ನಾಗಿರೋದು. ಬಟ್ ಅಮ್ಮ ಇದ್ದಾಗ ಏನು ಹೇಳ್ಸ್ಕೊಂಡ್ಲೇ ಇಲ್ಲ ನಾನು. ಅಂದ್ರೆ ಅವ್ರು ಮಾಡೋ ಅಡ್ಗೆಗಳು, ಒಬ್ಬಟ್ಟು ಸಾರು, ಸುಮಾರು ಅಡ್ಗೆಗಳು ಅದೇನೋ ಹೇಳ್ತಾರಲ್ಲ, ಅವ್ರು ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಂತ. ಅದು ಬೇಡ, ಇದು ಬೇಡ, ಆ ತಿಂಡಿ ಬೇಡ, ಈ ಊಟ ಬೇಡ ಅಂತೆಲ್ಲ ಅಂತ ಇರ್ತೀವಿ. ಇವಾಗ ಅನ್ಸುತ್ತೆ ನಂಗೆ, ನಮ್ಮಮ್ಮ ಇದ್ದಾಗ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತಿದ್ರು. ಬಟ್ ಇವಾಗ ನಿಮ್ಗೆ ಹೇಳ್ಬೇಕಾಗಿಲ್ಲ, ಅಷ್ಟು ಬೇಜಾರಾಗ್ಬಿಡೋದೆ ನನ್ಗೆ ನಮ್ಮಮ್ಮನ್ ನೆನ್ಸ್ಕೊಂಡ್ರೆ. ಸೊ ನಾನು ಇಲ್ಲೇ ಇರ್ತೀನಲ್ಲ ಯಾವಾಗ್ಲೂ, ಅದು ನಂಗೆ ತುಂಬಾ ಕಾಡುತ್ತೆ. ಅಡ್ಗೆ ವಿಷಯ ಅಂತ ಬಂದಾಗ ತುಂಬಾ ಕಾಡುತ್ತೆ. ಇವಾಗ ನನ್ನ ಮಗಳನ್ನ ಕರ್ಕೊಬರಕ್ ಹೋಗ್ಬೇಕು. ನಮ್ಮ ಅಪ್ಪನೂ ನನ್ನ ಮಗ ಮಲ್ಗೋರೆ. ನಾನು ಅರ್ಧಂಬರ್ಧ ಅಡುಗೆ ಮಾಡಿದ್ದೀನಿ.
ವ್ಯಾನ್ಗೆ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಟೈಮು ಉಳಿತಿದೆ, ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನೇ ಮಿಸ್ ಮಾಡ್ಕೊತೀನಿ ನನ್ನ ಮಗಳನ್ನ. 1 ವರ್ಷ ನಾನೇ ಬಿಟ್ಟು ಬರ್ತಾಯಿದ್ನಲ್ಲ, ಸೊ ಹಾಗಾಗಿ ಅವಳಿಗೆ ಬೇಜಾರಾದಾಗ ಅಥವಾ ನಾನೇ ಯಾವಾಗಾದರೂ ಒಂದ್ಸಲಿ ಬಿಟ್ಬಿಟ್ಟು ಬರ್ತೀನಿ. ಸೊ ಇವಾಗ ಇನ್ನೊಂದು 5 ಮಿನಿಟ್ಸು ವ್ಯಾನ್ ಬಂದ್ಬಿಡುತ್ತೆ. ನಾವು ಲೇಟಾಗಿ ಹೋದರೂ ವ್ಯಾನ್ ಅಂಕಲ್ ಫೋನ್ ಮಾಡಿಬಿಡ್ತಾರೆ. ಯೂಶ್ವಲಿ ಡೈಲಿ ನಮ್ಮ ಅಪ್ಪನೇ ಹೋಗ್ತಾ ಇದ್ದಿದ್ದು, ಇವತ್ತು ನಾನು ಹೋಗ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ನಾನೇ ಬಿಡ್ತೀನಿ ವ್ಯಾನ್ಗೆ, ಮಧ್ಯಾಹ್ನ ಟೈಮು ನಮ್ಮ ಅಪ್ಪ ಹೋಗ್ತಾರೆ. ಸೊ ಇವತ್ತು ಆಲ್ರೆಡಿ ಮಳೆ ಬೇರೆ ಬರ್ತೈತೆ. ನಡಿ ಬೇಗ ಬಂದ್ಲು ನನ್ನ ಮಗಳು. ಇವಾಗ ಇಲ್ಲಿ ಚಿಪ್ಸ್ ತೊಗೊಂಡು ಹೋಗೋಣ ಅಂತ ನೆಂಚ್ಕೊಳಕ್ಕೆ. ನಡಿಯಮ್ಮ ತಗೋ. ನಾನು ನಿಪ್ಪಟ್ಟು ಚಕ್ಲಿ ಎಲ್ಲ ತೊಗೊಬಂದೆ, ನನ್ನ ಫೇವ್ರೆಟ್ ಇದು. ಆಯ್ತು ನಡಿ, ಮನೆಗೆ ಹೋಗ್ತೀನಿ ನಾನು. ಏನಮ್ಮ? ಹ್ಞೂ, ಅವಾಗೆಲ್ಲ ಎಷ್ಟು ತಿಂದಾಕ್ಬಿಟ್ಟಿದ್ನೋ ಇದನ್ನ. 1 ರೂಪಾಯಿಗೆ 4, ಆದರೆ ಇವಾಗ 10 ರೂಪಾಯಿಗೆ 4. ಏ ತಿಂದಿಲ್ವಾ ನೀನು? ನಡಿ ಇವಾಗ. ಮನೆಗೆ ಬಂದು ಬೇಗ ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನ 1:30-2 ಗಂಟೆವರೆಗೂ ತುಂಬ ಬ್ಯುಸಿ ಇರ್ತೀನಿ ನಾನು. ಅದ್ರ ನಡುವೆ ಸೀರೆದು ಮತ್ತು ಫೋನ್ ಕಾಲ್ಸು, ಮೆಸೇಜಸ್ಸು, ಆರ್ಡ್ರಸ್ ತೊಗೊಳೋದು, ಹೋಗಿ ಹಾಕಿ ಬರೋದು, ಹಿಂಗೆ ಇರುತ್ತೆ ನನ್ನ ರೊಟೀನು. ಆಲ್ಮೋಸ್ಟ್ ಒಂದು 24 ಅವರ್ಸು ಸಾಕಾಗಲ್ಲ, ಹಂಗೆ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ನಿದ್ದೆ ಮಾಡೋದು ಕಮ್ಮಿನೇ ನಾನು. ಟೆನ್ಷನ್ ಇರುತ್ತಲ್ಲ, ಇಷ್ಟೆಲ್ಲ ಹಾಕ್ಬಿಟ್ಟಿದ್ದೀವಿ ಬಂಡವಾಳ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ನಮ್ಮ ಅಪ್ಪಂಗೆ ಮುದ್ದೆ 1 ಟೈಮ್ ಅಂತೂ ಮಾಡಿಕೊಟ್ಟೆ ಕೊಡ್ತೀನಿ. ಅವಾಗ ನಾನು ಒಂಚೂರು ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ಪುಟ್ಟು ವ್ಲಾಗು ಇದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.